ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುನೀತಾ ಯೂಟ್ಯೂಬ್ ಚಾನಲ್. ಇವಾಗ ನಾನು ಅರಿಶಿನ ಶಾಸ್ತ್ರದ ಕಂಟಿನ್ಯೂಷನ್ ಲಾಗು. ಇವಾಗಲೇ ಎಲ್ಲರೂ ಸಹ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಾಯಿತು ನೋಡಿ. ಎಲ್ಲರೂ ಸಹ ಎಷ್ಟು ಜೋಶಾಗಿದ್ದಾರೆ ಅಂತ. ನಮ್ಮ ಅತ್ತೆ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ ಅಂತಂದರೆ ಅವರು ಬಿಡೋಂಗಿಲ್ಲ ಬಾಬಾ ಅಂತ ಹೇಳ್ಕೊತಾ ಇದ್ದಾರೆ. ಇವರು ಇರಬೇಕು ಒಂದು ಫಂಕ್ಷನಿಗಾಗಲಿ ಎಲ್ಲಾದರೂ ಹೊರಗಡೆ ಹೋಗ್ತಾಯಿದ್ದೀವಿ ಟೆಂಪೋ ಎಲ್ಲ ಮಾಡ್ಕೊಂಡು ಅಂತಂದರೆ ನಮ್ಮ ಅಮ್ಮರೇ ಅಂತ ಇರ್ತಾರೆ ಲಕ್ಷ್ಮತ್ಕಮ್ಮ ಇರಬೇಕಾಗಿತ್ತು, ಎಷ್ಟು ಜಾಲಿ ಇರೋದು, ಫಸ್ಟೇ ಡ್ಯಾನ್ಸ್ ಮಾಡೋಕ್ಕೆ ನಿಂತ್ಕೊಳೋರು ಅಂತ. ನಮ್ಮ ಮನೆಯವರು ಎಲ್ಲರೂ ಹೇಳ್ತಾರೆ ನಮ್ಮ ಅತ್ತೆ ಇದ್ದರೆ ಚೆಂದ ನಮ್ಮ ಲಕ್ಷ್ಮತ್ತೆ ಅಂತ. ಇವಾಗ ನೋಡಿ ಎಲ್ಲರೂ ಸಹ ಸುಮ್ಮನೆ ನಿಂತಿದ್ರು ಸಹ ಸಖತ್ತು ಡ್ಯಾನ್ಸ್ ಮಾಡ್ತಾರೆ ಅವರು. ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ, ಸಖತ್ತು ಎಂಜಾಯ್ ಮಾಡ್ತೀವಿ. ಈ ಸ್ಟಾರ್ಟಿಂಗು ಅರಿಶಿನ ಎಲ್ಲ ಹಚ್ಚಾದ್ಮೇಲೆ ಒಂದು ಗ್ರೂಪ್ ಫೋಟೋ ತೊಗೊಂಡ್ರಾಗುತ್ತೆ. ಅದಕ್ಕಿಂತ ಮುಂಚೆ ಒಂದು ಗ್ರೂಪ್ ಫೋಟೋ ತೊಗೊಳೋಣ ಅಂತ ಎಲ್ಲರೂ ಸಹ ನಿಂತ್ಕೊಂಡು ಎಲ್ಲರೂ ಸಹ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಇಷ್ಟು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ. ಅರಿಶಿನ ಶಾಸ್ತ್ರ ಈ ಥರ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ, ಇಷ್ಟೊಂದು ಜನ ಸೇರ್ತಾರೆ ಅಂದ್ಕೊಂಡಿರಲಿಲ್ಲ. ನೋಡಿ ಎಲ್ಲರೂ ಸಹ ಎಲ್ಲೋ ಡ್ರೆಸ್ಸು ಎಲ್ಲೋ ಸೀರೆ ಹಾಕ್ಕೊಂಡು ಎಲ್ಲರೂ ಬಂದು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಈ ಟೈಮಲ್ಲಿ ಇದು ಬಿಸಿಲೇ ಇರಲಿಲ್ಲ, ಮಳೆ ಬರೋ ಥರ ಮೂಡಾಗ್ಬಿಟ್ಟಿತ್ತು. ಎಲ್ಲಿ ಮಳೆ ಬರುತ್ತೆ ಅರಿಶಿನ ಶಾಸ್ತ್ರ ಮಾಡೋಕ್ಕೆ, ಮತ್ತು ಗಂಡು ಕರ್ಕೊಂಡು ಚೌಟ್ರಿಗೆ ಹೋಗಬೇಕು, ಮಳೆ ಎಲ್ಲ ಬಂದರೆ ಸೀರೆ ಎಲ್ಲ ಇದಾಗುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದು. ಅಷ್ಟು ಕ್ಲೈಮೇಟ್ ಫುಲ್ ಚೇಂಜ್ ಆಗಿಬಿಟ್ಟಿತ್ತು. ಈಗ ನಾನು ನಮ್ಮ ಮಂಜುನು ಸಹ ರೀಲ್ಸ್ ಮಾಡೋಣ ಅಂತ ಬಂದು ಫೋಟೋ ತೆಕ್ಕೊತಾ ಇದ್ದೀವಿ. ಎಲ್ಲ ಹೇಗೆ ನಿಂತ್ಕೊಂಡಿದ್ದೀವಿ ಎಲ್ಲ ನೋಡ್ಕೊತಾ ಇದ್ದೀವಿ, ಸೀರೆ ಎಲ್ಲ ನೋಡ್ಕೊಂಬಿಟ್ಟು ಇದು ಮಾಡ್ತಾಯಿದ್ವಿ. ನಮ್ಮ ಮಂಜುನ ನಂದು ರೀಲ್ಸ್ ಮಾಡೋ ಐಡಿಯಾನೇ ಇರಲಿಲ್ಲ. ನಮ್ಮ ಮಂಜು ಸುನೀತಕ್ಕ ಈ ಥರ ಮಾಡೋಣ ರೀಲ್ಸ, ನಾನು ನಿಮ್ಮನ್ನ ಈ ಥರ ಒಂದು ರೌಂಡ್ ತಿರುಗಿಸ್ತೀನಿ ಅಂತ ಎಲ್ಲ ಹೇಳಿದ್ರು. ಡೆಕೋರೇಷನ್ ಚೆನ್ನಾಗಿ ಕಾಣಿಸ್ತಿದೆಯಲ್ವ ವೀಡಿಯೋಕ್ಕೆಲ್ಲವ. ನಾನು ನಮ್ಮ ಮೈದನವ್ರ ಮದುವೆಯಲ್ಲಿ ಮಾಡಿದಾಗ ಇಷ್ಟೊಂದು ಫಿನಿಶಿಂಗ್ ಬಂದಿರಲಿಲ್ಲ, ಸುಮ್ಮನೆ ಏನೋ ಮಾಡಬೇಕು ಅಂತ ಮಾಡಿದೆ, ಅದು ಚೆನ್ನಾಗಿ ಬಂದಿತ್ತು. ಆದರೆ ಈ ಸಲ ಅದಕ್ಕಿಂತಲೂ ಚೆನ್ನಾಗೇ ಬಂದಿದೆ ಡೆಕೋರೇಷನ್ನು. ಮತ್ತು ನಾವು 3 ಜನ ಅಕ್ಕ ತಂಗಿಯರು, ಒಂದು ಸೊಸೆಯರು, ಇನ್ನೊಬ್ಬರು ಹಿರಿಯ ಅಕ್ಕ ಬರಬೇಕಾಗಿತ್ತು, ಅವರು ಬೆಂಗಳೂರಿಂದ ಬಂದಿರಲಿಲ್ಲ. ಈಗ ನಿಂತ್ಕೊಂಡು ನಾನು ಫಸ್ಟು ಸೆಕೆಂಡು ಥರ್ಡ್ ನಿಂತ್ಕೊಳ್ಳೋಣ ಅಂತ ಹೇಳ್ತಾಯಿದ್ದೀನಿ. ನಾನು ಕುಳ್ಳಕ್ಕಿರೋದ್ರಿಂದ ನನ್ನೇ ಮುಂದಕ್ಕೆ ಹಾಕ್ಬಿಟ್ರು. ನಾನು ಸೆಂಟ್ರಲ್ಲಿ ನಿಂತ್ಕೊಂಡು ಕಾಲೆತ್ತುತ್ತಿದ್ದೀನಿ, ನಾನು ಸೆಂಟ್ರಲ್ಲಿ ನಿಂತ್ಕೊತೀನಿ ಅಂತ. ಅಂತೂ ಸಹ ನಾನು ಮುಂದಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟೆ. ಇವಾಗ ನೋಡಿ ಅರಿಶಿನ ಶಾಸ್ತ್ರ ಸ್ಟಾರ್ಟ್ ಮಾಡಿದ್ದು. ಇನ್ನೂ ಫೋಟೋ ವಿಡಿಯೋ ತೊಗೊಳೋಣ ಅಂತ ಟೈಮ್ ಆಗುತ್ತೆ, ಮತ್ತು ಎಲ್ಲ ಮುಗಿಸ್ಕೊಂಡು ಚೌಟ್ರಿಗೆ ಹೊರಡೋವಷ್ಟೊತ್ತಿಗೆ ಅಂತ ಇವಾಗ ಮೊದಲನೇ ಶಾಸ್ತ್ರ ಸ್ಟಾರ್ಟ್ ಆಯಿತು ನೋಡಿ. ನಮ್ಮ ಆಕಾಶರಮ್ಮ ನಾವು ಯಾವುದೇ ಒಂದು ಫಂಕ್ಷನಲ್ಲಿ ಫಂಕ್ಷನ್ ಸ್ಟಾರ್ಟ್ ಮಾಡಬೇಕು ಅಂದರೆ ಫಸ್ಟು ನಮ್ಮ ಮನೆಯವ್ರ ಅತ್ತೆನ ಮುಂದೆ ನಿಲ್ಲಿಸ್ಬಿಡ್ತೀವಿ, ನೀವು ಮಾಡಿ, ನೀವು ಹೆಂಗೆ ಮಾಡ್ತೀರಾ ನೋಡಿಬಿಟ್ಟು ನೆಕ್ಸ್ಟ್ ನಾವು ಮಾಡ್ತೀವಿ ಅಂತ ಫಸ್ಟು ಶಾಸ್ತ್ರ ಮಾಡೋಕ್ಕೆ ಬಿಡೋದೆ ಇವರು.
ಬರೋರಂತೂ ಬೆಳಗ್ಗೆಯಿಂದ ಕೈಗೆ ಸಿಕ್ಕಿರಲಿಲ್ಲ. ಬೆಳಗ್ಗೆ 4 ಗಂಟೆಗೆ ಎದ್ದು ಮಾರ್ಕೆಟಿಗೆಲ್ಲ ಹೋಗಿ ಎಲ್ಲ ತುಂಬ ಜನ ತುಂಬ ಕೆಲಸ ಮಾಡಿಬಿಟ್ರು. ಇವಾಗ ನೋಡಿ ಎಲ್ಲರೂ ಅಷ್ಟೇ, ತಮ್ಮನ ಮದುವೆ ಆಗಲಿ ಅಣ್ಣನ ಮದುವೆ ಆಗಲಿ ಮನೆ ಅಣ್ಣ ತಮ್ಮದರಿಗೆ ತುಂಬಾ ಜಾಸ್ತಿ ಅಂದರೆ ಜಾಸ್ತಿ ಕೆಲಸ ಇರುತ್ತೆ. ಪಾಪು ಅಂತೂ ತುಂಬಾ ಹೇಳ್ತಾ ಇದ್ಲು, ಅವಳು ಅವ್ರ ಅಮ್ಮನ ಬಿಟ್ಬಿಟ್ಟು ಎಲ್ಲೂ ಬರೋಂಗೇ ಇಲ್ಲ. ತುಂಬ ಕಡಿಮೆ ಎಲ್ಲರ ಹತ್ರಕ್ಕೂ ಬಂದಿದ್ದು, ಬಂದರೆ ಇರೋಳು ಸುಮ್ಮನೆ. ಆದರೆ ನಮ್ಮ ಈ ಫಂಕ್ಷನು ಜನ ಜಾಸ್ತಿ ಎಲ್ಲ ನೋಡಿಬಿಟ್ಟು ಅವಳಿಗೆ ತುಂಬ ಅಳ್ತಾ ಇದ್ಲು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಎಲ್ಲರೂ ಕಾಣಿಸ್ತಾ ಇದ್ದೀವಿ ಅಂತ. ಎಲ್ಲರೂ ಕೈನ ತೊಳ್ಕೊಂಬಿಟ್ಟಿದ್ರು, ಇನ್ನೇನು ಅಷ್ಟೇ ಮುಗೀತು ಅಂತ. ಆಮೇಲೆ ಮತ್ತೆ ಹುಡುಗನ ಅರಿಶಿಣನೇ ಖಾಲಿ ಆಗೋಯ್ತು ಎಲ್ಲ ಹಚ್ಚುವತ್ತಿಗೆ. ಮತ್ತೆ ಹುಡುಗನ ಕೈಗೆಲ್ಲ ಹಚ್ಚಿದ್ವಲ್ಲ ಅದನ್ನು ತಗೊಂಡ್ಬಿಟ್ಟು ಎಲ್ಲರೂ ಸಹ ಆ ಕೈಗೆಲ್ಲ ಒರೆಸ್ಕೊಂಡು ಫೋಸ್ ಕೊಡ್ತಾ ಇದ್ದೀವಿ. ಎಲ್ಲರೂ ಸಹ ಅರಿಶಿನ ನೀರನ್ನ ಒಯ್ದಾಯಿತು. ಲಾಸ್ಟಿಗೆ ನಾನೇ ಅರಿಶಿನ ನೀರು ಒಯ್ದಿದ್ದು. ಅಂಜುನನ್ನುವ ಜಗ್ಗಲ್ಲಿ ಈ ಥರ ನೀರು ಆಡ್ಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಆಮೇಲೆ ಫಸ್ಟ್ ಇಬ್ಬರು ಕೈಲೂ ಸಹ ಬಿಸಿನೀರಿತ್ತು. ಆಮೇಲೆ ಫೋಟೋದವರು ಇನ್ನೊಂದು ಸಲ ಎರಚಿ ಅಂದರು. ಬಿಸಿನೀರು ಇರಲಿಲ್ಲ, ತಣ್ಣೀರು ಎರಚಬೇಕು. ಫಸ್ಟೇ ತಣ್ಣೀರು ಅಂತ ಗೊತ್ತಾದರೆ ಎದ್ರುಕೊಂಡ್ಬಿಡ್ತಾರೆ ಅಂತ. ಇವಾಗ ನಾವು ತಣ್ಣೀರು ಎರಚಿದ್ವಿ ನೋಡಿ. ಅವರು ಅವಾಗ ಎದ್ರಬಿಟ್ಟು ಅಯ್ಯೋ ತಣ್ಣೀರು ಎರಚಿರಿ ಅಂತಿದ್ರು. ಇದ್ದರೆಲ್ಲ ಬಂದುಬಿಟ್ಟು ಬಡಿತಾ ಇದ್ರು ನೋಡಿ. ಎಲ್ಲ ಕಾರ್ಗಳಿಗೂ ಒಂದೇ ಥರ ಡೆಕೋರೇಷನ್ ಮಾಡಿದರು. ಇನ್ನೂ ಒಂದು 4-5 ಕಾರ್ ಇದ್ದು. ಎಲ್ಲರೂ ಸಹ ಬೇಕು ಏನೋ ತರಬೇಕು ಅಂತ ಎಲ್ಲರೂ ಸಹ ಅವ್ರವ್ರ ಕಾರ್ನ ತಗೊಂಡು ಹೋಗ್ಬಿಟ್ರು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತು. ಎಲ್ಲ ಹಾಸನ್ಗೆ ಹೋಗಿ ಮಾಡಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ ಅಂತ ಆ ಡೆಕೋರೇಷನ್ನ ಇಲ್ಲಿಗೆ ಬರೋಕ್ಕೆ ಹೇಳಿದರು. ಮತ್ತು ನಾವು ಮನೆಗೆ ಹೋಗಿ ರೆಡಿಯಾಗಿ ಬರೋ ಹೊತ್ತಿಗೆ ಎಲ್ಲ ಹಸೆ ಹಾಕಿ ಎಲ್ಲ ತಯಾರಿ ಎಲ್ಲ ಮಾಡಿಬಿಟ್ಟಿದ್ರು. ಇವಾಗ ಹಸೆ ಹಾಕ್ಬಿಟ್ಟು ಇವಾಗ ಇಲ್ಲಿಂದ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಎಲ್ಲ ದೇವರಿಗೂ ಸಹ ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ವಿಳೆದೆಲೆ ಮೇಲೆ ಸ್ವಲ್ಪ ಅಕ್ಷತೆ ಕಾಳನ್ನ ಹಾಕ್ಬಿಟ್ಟು ಒಂದು ರೌಂಡ್ ಸುತ್ತಬಿಟ್ಟು ಆಮೇಲೆ ನಾವು ಎಲ್ಲರೂ ಸಹ ಚೌಟ್ರಿಗೆ ಹೊರಡ್ತೀವಿ. ಇವಾಗ ಕುಕ್ಕಿ ಯಾರ್ಯಾರು ಹೊತ್ಕೊತಾರೆ ಅಂತ ಡಿಸೈಡ್ ಮಾಡ್ತಾಯಿದ್ರು. ನಾನು ಮಾತ್ರ ಆರತಿ ಹಿಡ್ಕೊತೀನಿ, ಆ ಕುಕ್ಕಿ ಎಲ್ಲ ಹೊತ್ಕೊಳಲ್ಲ ಅಂತ ಹೇಳ್ತಾಯಿದ್ದೆ. ನಮ್ಮ ಮನೇಲಿ ಯಾವುದೇ ಮದುವೆ ಆದ್ರೂ ನಮ್ಮ ಅಕ್ಕಶರ ಅಮ್ಮನೇ ಆರತಿ ಹಿಡ್ಕೊಳೋದು, ಅಲ್ಲ ಕಲಸನ ಹಿಡ್ಕೊತಾರೆ. ನಾನು ಯಾವಾಗಲೂ ಆರತಿ ಹಿಡ್ಕೊತೀನಿ. ಇವಾಗ ನೋಡಿ ನಾನು ಶಾಸ್ತ್ರನ ಮಾಡ್ತಾ ಇದ್ದೀನಿ. ಕಳಸ ಒಂದ್ಸರಿ ಲಾಸ್ಟ್ ಇದು ಮಾಡಂಗೆ ಅವನಿಗೆ ಕಳಸ ಒಂದ್ಸರಿ ಅದು ಮಾಡಿ ಕಳಸ ಇವೆಲ್ಲ ಬ್ಯಾಗಲ್ಲಿ ಇಟ್ರ ಪುಷ್ಪಕ ಬ್ಯಾಗ್ ಎಲ್ಲ ಇಟ್ರ ಡಿಕ್ಕಿಗೆ. ವಿಡಿಯೋನೇ ಲಾಸ್ಟು ನನ್ನ ಫೋನಲ್ಲಿ ರೆಕಾರ್ಡಿಂಗ್ ಮಾಡಿದ್ದೆ. ನೆಕ್ಸ್ಟ್ ಎಲ್ಲ ಮೂರ್ತದ ವೀಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ನನ್ನ ಫೋನ್ ಫುಲ್ ಸ್ಟೋರೇಜ್ ಆಗಿತ್ತು ಅಂತ ನೆಕ್ಸ್ಟ್ ಯಾವುದೇ ವೀಡಿಯೋ ಮಾಡಲಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.